ಹೇ ಫುಡೀಸ್, ವೆಲ್ಕಮ್ ಟು ಪ್ರಕೃತಿ ಪಾಕಶಾಲೆ. ಇವತ್ತಿನ ಸ್ಪೆಷಲ್ ರೋಸ್ ಮಿಲ್ಕ್. ಈ ಸಮ್ಮರ್ಗೆ ಬೆಸ್ಟ್ ರಿಫ್ರೆಶಿಂಗ್ ಡ್ರಿಂಕ್. ಈ ಸುಡೋ ಬಿಸಿಲಿಗೆ ಚಿಲ್ಡ್ ರೋಸ್ ಮಿಲ್ಕ್ ಕುಡಿತಿದ್ರೆ ಆಹಾ, ತಂಪಾಯ್ತು ಜೀವ ಅನ್ಸುತ್ತೆ. ಹೌದೋ ಅಲ್ವೋ? ಅದಕ್ಕೆ ಬೆಸ್ಟ್ ರೋಸ್ ಮಿಲ್ಕ್ ರೆಸಿಪಿ ತಂದಿದ್ದೀನಿ. ಯಾವುದೇ ತಡ ಇಲ್ದಲೆ ಲೆಟ್ ಸ್ಟಾರ್ಟ್ ವಿತ್ ದ ರೆಸಿಪಿ. ಇಂಗ್ರೀಡಿಯೆಂಟ್ಸ್ ನೋಡೋಣ. ಅರ್ಧ ಲೀಟ್ರು ಚಿಲ್ಡ್ ಹಾಲು, ಪಾವ್ ಕಪ್ ರೋಸ್ ಸಿರಪ್. ಇದು ಸಿಕ್ಕಿಲ್ಲ ಅಂತಂದ್ರೆ ರೂ ಅಬ್ಜಾ ಹಾಕ್ಬೋದು. ನೆನ್ಸಿಟ್ಕೊಂಡಿರೋ ಸಬ್ಜಾ ಸೀಡ್ಸ್, ಸರ್ವಿಂಗ್ ಗ್ಲಾಸಸ್, ಮತ್ತೆ 2 ಟೀ ಸ್ಪೂನ್ ಸಕ್ಕರೆ. ಮೊದಲಿಗೆ ಮಿಕ್ಸಿಂಗ್ ಬೌಲ್ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಸಬ್ಜಾ ಸೀಡ್ಸ್ ಹಾಕ್ತಿದ್ದೀನಿ. ನೀವು ಸಬ್ಜಾ ಸೀಡ್ಸ್ ಇಲ್ಲ ಅಂತ ಅಂದ್ರೆ ಚಿಯಾ ಸೀಡ್ಸ್ ಕೂಡ ಬಳಸ್ಬೋದು. 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕೊಳ್ತಿದ್ದೀನಿ. ನಿಮ್ಮ ಹತ್ರ ರೋಸ್ ವಾಟರ್ ಇದ್ರೆ 1 ಸ್ಪೂನ್ ರೋಸ್ ವಾಟರ್ ಹಾಕಿದ್ರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಮತ್ತೆ ಪಾವ್ ಕಪ್ ರೋಸ್ ಸಿರಪ್ ಹಾಕೊಳ್ತಿದ್ದೀನಿ. ಪಾವ್ ಅಂತಂದ್ರೆ 1/4 ಕಪ್. ಸಕ್ಕರೆ ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ರಿಫ್ರೆಶಿಂಗ್ ರೋಸ್ ಮಿಲ್ಕ್ ರೆಡಿ ಆಗುತ್ತೆ. ಪನ್ನೀರ್ ಗುಲಾಬಿ ಹಾಕಿದ್ರೆ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ. ಇಲ್ಲ ಅಂತಂದ್ರೆ ಇದು ಕಂಪ್ಲೀಟ್ಲಿ ಆಪ್ಷನಲ್. ಈಗ ಸರ್ವಿಂಗ್ ಗ್ಲಾಸ್ಗೆ ಹಾಕಿ ಸರ್ವ್ ಮಾಡೋಣ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ರೆಸಿಪಿ ವಿಡಿಯೋ ಇಷ್ಟವಾಯಿತು ಅಂತಂದರೆ ಲೈಕ್ ಮಾಡಿ. ನೀವು ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನೋಡೋಕ್ಕೂ ಎಷ್ಟು ಕಲರ್ಫುಲ್ ಆಗಿ ಡಿಲೀಷಿಯಸ್ ಆಗಿ ಕಾಣ್ತಿದೆ ಅಲ್ಲ. ನೀವು ಕೂಡ ಖಂಡಿತ ಟ್ರೈ ಮಾಡಿ ಈ ರೆಸಿಪಿನ. Let's start with our next recipe. ಈ ರೆಸಿಪಿ ಲೆಮನ್ ಜ್ಯೂಸ್ ವಿತ್ ಅ ಟ್ವಿಸ್ಟ್. ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಪ್ರತಿ ಸಿಪ್ನ ತುಂಬಾ ಎಂಜಾಯ್ ಮಾಡ್ತೀರಾ. ನಾರ್ಮಲ್ ಲೆಮನ್ ಜ್ಯೂಸ್ ಬದಲು ಈ ಸಿಂಪಲ್ ಡ್ರಿಂಕ್ ಟ್ರೈ ಮಾಡಿ. ವಾವ್ ಅಂತ ನೀವೇ ಹೇಳ್ತೀರಾ. ಲೆಟ್ಸ್ ಸ್ಟಾರ್ಟ್ ವಿತ್ ದ ರೆಸಿಪಿ. ಫಸ್ಟ್ ನಾನು 1 ಟೇಬಲ್ ಸ್ಪೂನ್ ಚಿಯಾ ಸೀಡ್ಸ್ಗೆ ಸ್ವಲ್ಪ ನೀರು ಹಾಕಿ ನೆನೆ ಇಟ್ಕೊತಿದ್ದೀನಿ. ನೀವು ಸಬ್ಜಾ ಸೀಡ್ಸ್ ಕೂಡ ಯೂಸ್ ಮಾಡ್ಬೋದು. ಸಬ್ಜಾ ಸೀಡ್ಸ್ ಯೂಸ್ ಮಾಡಿದ್ರೆ ತಕ್ಷಣನೇ ನೆನೆಯುತ್ತೆ. ಚಿಯಾ ಸೀಡ್ಸ್ ಆದರೆ ಸ್ವಲ್ಪ ಟೈಮ್ ಬೇಕು. ನೆಕ್ಸ್ಟ್ ಜ್ಯೂಸ್ ರೆಡಿ ಮಾಡ್ಕೊಳ್ಳೋಣ. ನಾನೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ನಾನು ಸ್ಲೈಸ್ ಮಾಡಿ ಇಟ್ಕೊಂಡಿರೋ ನಿಂಬೆ ಹಣ್ಣು ಹಾಕ್ತಿದ್ದೀನಿ. 2 ಟೇಬಲ್ ಸ್ಪೂನ್ ಸಕ್ಕರೆ, ಹಾಗೆ 2 ಟೇಬಲ್ ಸ್ಪೂನ್ ನಿಂಬೆ ರಸ ಹಾಕ್ತಿದ್ದೀನಿ. ಅಪ್ರಾಕ್ಸಿಮೇಟ್ಲಿ 300 ml ನೀರು ಹಾಕ್ತಿದ್ದೀನಿ. ಈಗ ಸಕ್ಕರೆ ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನ ಸೈಡಿಗಿಟ್ಟು ಸರ್ವ್ ಮಾಡಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ಸರ್ವಿಂಗ್ ಗ್ಲಾಸ್ಗೆ 2 ಟೇಬಲ್ ಸ್ಪೂನ್ ನೆನೆ ಇಟ್ಕೊಂಡಿರೋ ಚಿಯಾ ಸೀಡ್ಸ್ ಹಾಕೊಳ್ತಿದ್ದೀನಿ. ಈಗ ಐಸ್ ಕ್ಯೂಬ್ಸ್ ಹಾಕ್ತಿದ್ದೀನಿ. ಹಾಗೆ ನಾವು ಮಾಡಿಟ್ಕೊಂಡಿರೋ ಜ್ಯೂಸ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಪುದೀನ ದಳದಿಂದ ಗಾರ್ನಿಶ್ ಮಾಡಿದ್ರೆ ಆಯ್ತು.